ಸ್ನೇಹಿತರೆ, ಮನುಷ್ಯನ ದೇಹದಲ್ಲಿ ಕಣ್ಣು ಒಂದು ಸಣ್ಣ ಅಂಗ, ಆದರೆ ಅದರ ಪರಿಣಾಮ ಬಹಳಷ್ಟು ದೊಡ್ಡದಾಗಿರುತ್ತದೆ. ಒಂದು ಕ್ಷಣದ ದೃಷ್ಟಿ ಅದರ ಜೀವಮಾನವೆಲ್ಲವನ್ನು ಬದಲಾವಣೆ ಮಾಡುತ್ತದೆ. ನಿನ್ನ ಜೀವನವನ್ನು, ನನ್ನ ಜೀವನವನ್ನು, ನಮ್ಮೆಲ್ಲರ ಜೀವನವನ್ನು ರೂಪಿಸುವುದು ನಿನ್ನ ಮಾತುಗಳಲ್ಲ, ನಿನ್ನ ಸಂಪತ್ತಲ್ಲ, ನಿನ್ನ ಸ್ನೇಹಿತರು ಕೂಡ ಅಲ್ಲ, ಅದು ನಿನ್ನ ಕಣ್ಣು. ಯೇಸು ಹೇಳಿದರು, ಕಣ್ಣು ದೇಹದ ದೀಪವಾಗಿದೆ. ನಿನ್ನ ಕಣ್ಣು ಶುದ್ಧವಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಿನಿಂದ ತುಂಬಿರುತ್ತದೆ. ಆದರೆ ಕಣ್ಣು ಕೆಟ್ಟದ್ದಾಗಿದ್ದರೆ ದೇಹವೆಲ್ಲ ಕತ್ತಲೆಯಿಂದ ತುಂಬಿರುತ್ತದೆ. ಇದು ಕೇವಲ ಶರೀರದ ಕಣ್ಣಿನ ಬಗ್ಗೆ ಮಾತಲ್ಲ, ಇದು ಆತ್ಮೀಯ ದೃಷ್ಟಿಯ ಬಗ್ಗೆ. ನಿನ್ನ ಕಣ್ಣು ಯಾವ ಕಡೆ ನೋಡುತ್ತಿದೆ? ಲೋಕದ ಕಡೆ ಅಥವಾ ದೇವರ ಕಡೆ? ಸೃಷ್ಟಿಯ ಆರಂಭದಲ್ಲಿ ಹವ್ವಳು ಫಲವನ್ನು ನೋಡಿದಳು. ಅದು ಚೆನ್ನಾಗಿತ್ತು, ಕಣ್ಣಿಗೆ ಆಕರ್ಷಕವಾಗಿತ್ತು. ಪಾಪ ಹೃದಯದಲ್ಲಿ ಹುಟ್ಟಲಿಲ್ಲ, ಅದು ಕಣ್ಣಲ್ಲಿ ಪ್ರಾರಂಭವಾಯಿತು. ಒಂದು ದೃಷ್ಟಿ, ಒಂದು ಆಸೆ, ಒಂದು ಪತನ. ಇಂದು ಕೂಡ ಅದೇ ಸತ್ಯ. ಮೊಬೈಲ್ ಪರದೆಯಲ್ಲಿ ಕಾಣುವ ಒಂದು ಚಿತ್ರ, ಒಂದು ತಪ್ಪು ವಿಡಿಯೋ, ಒಂದು ಅಶುದ್ಧ ದೃಷ್ಟಿ, ಅದು ನಿಧಾನವಾಗಿ ಆತ್ಮವನ್ನು ಕತ್ತಲೆಗೆ ತಳ್ಳುತ್ತದೆ. ದಾವೀದನು ಅರಮನೆಯ ಮೇಲ್ಛಾವಣಿಯಲ್ಲಿ ನಿಂತಿದ್ದನು. ಅವನು ನೋಡಿದನು, ಒಂದು ತಪ್ಪು ದೃಷ್ಟಿ ರಾಜನನ್ನು ಪಾಪಕ್ಕೆ ಬೀಳಿಸಿತು. ದಾವೀದನು ದೊಡ್ಡ ಯೋಧನು, ದೇವರ ಮನಸ್ಸಿನವನಾಗಿದ್ದನು. ಆದರೆ ಒಂದು ದೃಷ್ಟಿ ಅವನ ಜೀವನದಲ್ಲಿ ಕತ್ತಲೆ ತಂದಿತು. ನಾವು ಎಷ್ಟು ಬಲಿಷ್ಠರಾಗಿದ್ದರೂ ಕಣ್ಣಿನ ಪಾಪದಿಂದ ರಕ್ಷಣೆ ಇಲ್ಲ. ಬರ್ತಿಮಾಯನು ಅಂಧನಾಗಿದ್ದನು, ಆದರೆ ಅವನಿಗೆ ಒಂದು ವಿಷಯ ಗೊತ್ತಿತ್ತು, ಯೇಸು ಅವನನ್ನು ನೋಡಬಲ್ಲನು. ಅವನು ಕೂಗಿದನು, ದಾವೀದನ ಮಗನೇ, ನನ್ನ ಮೇಲೆ ಕರುಣೆ ಮಾಡು. ಯೇಸು ಕೇಳಿದರು, ನಿನಗೆ ಏನು ಬೇಕು? ಅವನು ಹೇಳಿದನು, ಪ್ರಭುವೇ, ನಾನು ನೋಡಬೇಕು. ಅವನ ಕಣ್ಣು ತೆರೆಯಿತು. ಆದರೆ ಅದಕ್ಕಿಂತ ದೊಡ್ಡದಾಗಿ ಅವನ ಆತ್ಮದ ಕಣ್ಣು ತೆರೆಯಿತು. ಇಂದಿನ ಪ್ರಶ್ನೆ ಸ್ನೇಹಿತರೆ, ನಿನ್ನ, ನನ್ನ, ನಮ್ಮೆಲ್ಲರ ಕಣ್ಣುಗಳು ಏನು ನೋಡುತ್ತಿವೆ? ಅಶುದ್ಧತೆ, ಲೋಭ, ಇತರರ ಜೀವನದ ಹೋಲಿಕೆ ಅಥವಾ ದೇವರ ವಾಕ್ಯ? ಕಣ್ಣು ಒಂದು ಬಾಗಿಲು, ಅದು ಬೆಳಕಿಗೆ ತೆರೆದುಕೊಳ್ಳಬಹುದು, ಆದರೆ ಕತ್ತಲೆಗೆ ಅಲ್ಲ. ಯೇಸು ಹೇಳಿದ ಮಾತು, ನಿನ್ನ ಕಣ್ಣು ಬೆಳಕಾದರೆ ನೀನು ಸಂಪೂರ್ಣವಾಗಿ ಬೆಳಕಾಗಿರ್ತೀಯ. ಎಂದು ನಿರ್ಧಾರ ಮಾಡು, ಪ್ರಭು, ನನ್ನ ಕಣ್ಣನ್ನು ಶುದ್ಧಗೊಳಿಸು. ನಾನು ನಿನ್ನನ್ನು ನೋಡಲು ಬಯಸುತ್ತೇನೆ. ಕತ್ತಲೆಯಿಂದ ಬೆಳಕಿಗೆ ಬರುವ ಮಾರ್ಗ ಕಣ್ಣಿನಿಂದ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಆಶೀರ್ವಾದವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದೇವರ ಬೆಳಕು ನಿಮ್ಮ ಜೀವನವನ್ನು ತುಂಬಲಿ.